ಮಾಡ್ಲಿಕ್ಕೆ ನಿಮಗೆ ಚಾನ್ಸ್ ಸಿಕ್ಕಿತ್ತು ಅಂತಾದ್ರೆ ನೀವು ಅದನ್ನ ಖಂಡಿತವಾಗಿಯೂ ಯೂಸ್ ಮಾಡೇ ಮಾಡ್ತೀರಾ. ಅದೇ ಕೆಲಸವನ್ನ ರಕ್ಷಿತಾ ಶೆಟ್ಟಿ ಮಾಡ್ತಾ ಇರೋದು. ರಕ್ಷಿತಾ ಶೆಟ್ಟಿ ಗೊತ್ತಾಯ್ತು ಗಿಲ್ಲಿಯನ್ನ ಹಾಕಿದ್ರೆ ಖಂಡಿತವಾಗಿಯೂ ಗಿಲ್ಲಿ ಸೋಲ್ತಾನೆ. ಸೊ ಗಿಲ್ಲಿಯನ್ನ ಸೋಲಿಸಲಿಕ್ಕೆ ರಕ್ಷಿತಾ ಶೆಟ್ಟಿ ರೆಡಿ ಇಲ್ಲ. ಈಗ ರಜತ್ ಆಗ್ಲಿ ಚೈತ್ರ ಅವರಾಗ್ಲಿ ತುಂಬಾ ಬಿಲ್ಡಪ್ ಕೊಡ್ತಾ ಇದ್ರು. ನಾವು ಕಳೆದ ಸೀಸನ್ ಇಂದ ಬಂದವರು, ನಿಮ್ಗಿಂತ ನಾವು ಬೆಟರ್, ಟಾಸ್ಕ್ ಮಾಸ್ಟರ್ ಅನ್ನೋ ರೀತಿಯಲ್ಲ ಬಿಲ್ಡಪ್ ಕೊಡ್ತಾ ಇದ್ರು. ಸೊ ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ಳಿ ಅನ್ನೋ ವಿಚಾರಕ್ಕೋಸ್ಕರನು ರಕ್ಷಿತಾ ಶೆಟ್ಟಿ ಆ ಸ್ಟ್ಯಾಂಡ್ ತಗೊಂಡಿದ್ರು, ಅಲ್ಲಿ ಪರ್ಫೆಕ್ಟ್. ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ BB ಅಪ್ಡೇಟ್ಸ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರ ಅಂತ ಅನ್ಕೋತೀನಿ. ನಿನ್ನೆಯ ಸಂಚಿಕೆ ಯಾರ್ಯಾರಿಗೆ ಇಷ್ಟ ಆಯ್ತು, ಹೇಗಿತ್ತು? ನಕ್ಕು ಸುಸ್ತಾಗಿರ್ಬೇಕಲ್ಲ. ನೆನ್ನೆನೇ ಗೊತ್ತಿತ್ತು ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇರುವ ಮಜಕ್ಕಿಂತ ಸೀಕ್ರೆಟ್ ರೂಮ್ ಒಳಗಡೆ ನನಗೆ ತುಂಬಾ ಎಂಜಾಯ್ಮೆಂಟ್ ಸಿಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಎರಡು ತದ್ವಿರುದ್ಧ ಕ್ಯಾರೆಕ್ಟರ್ ಒಳಗಡೆ ಹಾಕಿ ಒಳ್ಳೆ ಟಾಮ್ ಅಂಡ್ ಜೆರ್ರಿ ತರ ಆಗ್ತಾ ಇತ್ತು. ನನ್ಗಂತೂ ನಿನ್ನೆಯ ಸಂಚಿಕೆ ನೋಡಿ ನಕ್ಕು ಸಾಕಾಯ್ತು. ತುಂಬಾ ದಿನಗಳಿಂದ ಈ ತರ ನಗಾಡಿದ್ದು. ನಿನ್ನೆ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ ಅವ್ರದ್ದು ಏನೋ ಟಾಮ್ ಅಂಡ್ ಜೆರ್ರಿ ಕಾಣಿಸ್ತಾ ಇತ್ತು. ಅದಂತೂ ತುಂಬಾ ಕಾಮಿಡಿ ತರ ಫನ್ನಿ ಅನಿಸ್ತಾ ಇತ್ತು. ನಿಮ್ಗೂ ಅದೇ ತರ ಅನಿಸಿದೆ ಅಂತ ಅನ್ಕೋತೀನಿ. ಇಡೀ ಮನೆ ಮಂದಿ ಏನ್ ಅನ್ಕೋತಾ ಇದಾರೆ ಅಂತ ಹೇಳಿದ್ರೆ ಅವರಿಬ್ರು ಹೊರಟೇ ಬಿಟ್ರು, ಇನ್ನು ಆ ಮನೆಗೆ ಬರಲ್ಲ ಅನ್ನೋದು. ಆದ್ರೆ ರಘು ಸರ್ ಮತ್ತು ಗಿಲ್ಲಿ ಮಾಡು ಇವರಿಗೆಲ್ಲ ಇನ್ನೂ ನಂಬಲಿಕ್ಕೆ ಆಗ್ತಾ ಇಲ್ಲ. ಅದು ನಿನ್ನೆ ಸಂಚಿಕೆಯಲ್ಲೂ ನಮ್ಗೆ ಕಾಣಿಸ್ತಾ ಇತ್ತು. ಸೊ ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಸ್ ಗಳೆಲ್ಲ ಇದೆ, ಅವ್ರು ಯಾವ ರೀತಿ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ. ಬರೀ ಗಿಲ್ಲಿ, ರಘು, ಮಾಳು, ರಜತ್ ಮಾತ್ರ ಅಲ್ಲ, ಇಡೀ ಮನೆ ಮಂದಿ ಮಿಸ್ ಮಾಡ್ಕೋತಾ ಇದೆ. ಆದ್ರೆ ಒಂದಿಷ್ಟು ಜನ ಅದನ್ನು ತೋರಿಸ್ಕೋತಾ ಇಲ್ಲ ಅನ್ನೋದಂತೂ ಪಕ್ಕ. ನಿನ್ನೆ ನಾನು ಲೈವ್ ನೋಡ್ತಾ ಇರುವಾಗಲೇ ನಂಗೆ ಗೊತ್ತಾಯ್ತು ಇಡೀ ಮನೆ ಹೇಗಿತ್ತು ಅಂತ ಹೇಳಿದ್ರೆ ಒಂಥರ ಸ್ಮಶಾನ ತರ, ಏನು ಮಾತಾಡ್ಲಿಕ್ಕೆ ಟಾಪಿಕೇ ಇಲ್ಲ ಅನ್ನೋ ರೀತಿಯಲ್ಲಿತ್ತು. ಆ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಇಬ್ರು ಇಲ್ಲ ಅಂತ ಆದ್ರೆ ಪಕ್ಕ ಹೇಳ್ತೀನಿ ಮನೆ ಒಂಥರ ಸಾವಿನ ಮನೆ ತರ ಇರುತ್ತೆ. ಯಾಕಂತಂದ್ರೆ ಎಷ್ಟು ಬೇಕೋ ಅಷ್ಟು ಮಾತಾಡೋರು ಮಾತ್ರ ಇರೋದು. ನಿನ್ನೆ ಗಿಲ್ಲಿ ನಟನ್ಗೆ ಹೇಗಾಗಿತ್ತು ಅಂತ ಹೇಳಿದ್ರೆ ಅವರ ಒಂದು ಕೈ ಇಲ್ಲದಾಗಿತ್ತು. ಇವಾಗ ನಾವು ಹೇಳ್ತೀವಲ್ಲ, ಯಾರಾದ್ರೊಬ್ರು ನಮ್ಗೆ ತುಂಬಾ ಹತ್ತಿರದವ್ರು ಏನೋ ದೂರ ಹೋದ್ರೆ ಏನಾದ್ರೂ ಆದ್ರೆ ನಂಗೊಂದು ಕೈಯೇ ಒಂದು ಸೈಡ್ ಇಲ್ಲದಾಗಿದೆ ಅಂತ. ಸೊ ಆ ರೀತಿ ನನಗೆ ಗಿಲ್ಲಿ ನಟ ಒಂದು ಭಾಸವಾಗ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ ಗಿಲ್ಲಿ ನಟನ್ಗೆ ಮಾತಾಡ್ತಾ ಇರಬೇಕು. ಸೊ ಮೊದಲೆಲ್ಲ ಏನಿತ್ತು ಅಂತ ಹೇಳಿದ್ರೆ ಗಿಲ್ಲಿ ನಟ ಯಾರ ಮೇಲಾದ್ರೂ ಕಾಮಿಡಿ ಮಾಡುವಾಗ ಯಾರು ನಗಾಡಿಲ್ಲ ಅಂದ್ರು, ಯಾರು ಸಪೋರ್ಟ್ ಇಲ್ಲ ಅಂದ್ರೂ ಅಲ್ಲಿ ರಕ್ಷಿತಾ ಶೆಟ್ಟಿ ನಗಾಡ್ತಾ ಇಲ್ಲ, ಏನಾದ್ರು ಕೌಂಟರ್ ಕೊಡ್ತಾ ಇದ್ರು. ಸೊ ನಿನ್ನೆ ಹೇಗಿತ್ತು ಅಂತ ಹೇಳಿದ್ರೆ ಅವರು ರಘು ಸರ್ ಹತ್ರ ರಘುವಣ್ಣ ಬಾಣ ಮಾತಾಡು ಅಂತ ಹೇಳ್ತಾರೆ, ಅವರು ಮಾತಾಡಲ್ಲ. ಕಾವು ಅಂತಾರೆ, ಕಾವ್ಯನು ಮಾತಾಡಲ್ಲ. ರಜತು ಎಲ್ರು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡಿದ್ದಾರೆ. ಗಿಲ್ಲಿ ನಟನ್ಗೆ ಹೆಂಗಂದ್ರೆ ಸುಮ್ನೆ ಬಾಯಿ ಮುಚ್ಕೊಂಡಿರಕ್ ಸಾಧ್ಯನೇ ಇಲ್ಲದ ವ್ಯಕ್ತಿ, ಅವ್ರಿಗೆ ಮಾತಾಡ್ತಾ ಇರ್ಬೇಕು. ಸೊ ಅದೇ ಒಂದು ಕ್ಯಾರೆಕ್ಟರ್ ಇದ್ದಿದ್ದು ರಕ್ಷಿತಾ ಶೆಟ್ಟಿ, ಅವ್ರಿಗೂ ಕೂಡ ಮಾತಾಡ್ತಾ ಇರಬೇಕು, ಎಲ್ಲರ ಜೊತೆ ಫನ್ ಮಾಡ್ತಾ ನೀಟಾಗಿ ಎಂಜಾಯ್ ಮಾಡ್ತಾ ಇರಬೇಕು ಅಂತ. ಸೊ ಇದು ತುಂಬಾನೇ ಎಫೆಕ್ಟ್ ಹೊಡ್ತಿರೋದು ಗಿಲ್ಲಿ ನಟನಿಗೆ, ಜೊತೆಗೆ ಇಡೀ ಮನೆಗೆ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕ್ಲಿಪ್ಸ್ಗಳಿವೆ, ಆ ಕ್ಲಿಪ್ಸ್ ಎಲ್ಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಅಲ್ಲಿ ಗೊತ್ತಾಗುತ್ತೆ ರಕ್ಷಿತಾ ಶೆಟ್ಟಿಯ ವ್ಯಾಲ್ಯೂ ಏನು, ರಕ್ಷಿತಾ ಶೆಟ್ಟಿ ಆ ಮನೆಯಲ್ಲಿ ಹೇಗೆ ಬದುಕಿದ್ರು ಅನ್ನೋದು. ಬನ್ನಿ ಆ ಕ್ಲಿಪ್ಸ್ ನೋಡ್ಕೊಂಡ್ ಬರೋಣ. ಮಾತಾಡ್ತಾ ಇದ್ರೆ ಜಾಸ್ತಿ ನಿಮ್ಗೆ ಅದು ಕಾಮನ್ ಇರ್ಬೋದು. ನನಗೆ ಫೀಲ್ ಆದಾಗ ಏನ್ ಗೊತ್ತಾಗ, ನನಗೆ ಮನೇಲೇನೋ ಮಿಸ್ಸಿಂಗ್ ಅಂತ. ಅವನದೇನು ನಂಗೆ ಡಿಫ್ರೆನ್ಸ್ ಆಗ್ತಾ ಇಲ್ಲ. ಅವನಿದ್ರು ಇಲ್ಲದೆ ಕನಸಿನ ಮಾಡ್ಕೊಂಡಿಲ್ಲ ಕಣ ಸಲಗಿಸ್ತಾ ನಾನು ಅಷ್ಟೇ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಧನುಷ್ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಧನುಷ್ ಅವರು ರಕ್ಷಿತನ್ ಜೊತೆ ಅಷ್ಟೇನು ಕ್ಲೋಸ್ ಇರಲಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತಾ ಇದ್ದದ್ದು. ಏನಾದರೂ ಡಿಸಿಷನ್ ಇದ್ರೆ ಮಾತಾಡ್ತಾ ಇದ್ರು, ಅದು ಬಿಟ್ಟರೆ ಬೇರೆ ಜಾಸ್ತಿ ಮಿಂಗಲ್ ಆಗಿರ್ಲಿಲ್ಲ. ಬಟ್ ಅಂತಹ ವ್ಯಕ್ತಿಗಳಿಗೆ ಕೂಡ ಮನೆ ಖಾಲಿ ಅನಿಸ್ತಾ ಇದೆ, ಎಲ್ಲೋನು ಕಳೆದೋಗಿರೋ ತರ ಅನಿಸ್ತಾ ಇದೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಆ ಮನೆಯನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದಾರೆ ಅಂತಾನೆ ಅರ್ಥ. ಇದು ಅವರ ಮೊದಲನೇ ಗೆಲುವು. ಈಗ ಮನೆ ಹೊರಗಡೆ ಯಾವ ರೀತಿ ಸಪೋರ್ಟ್ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತು, ಬಟ್ ಮನೆ ಒಳಗಡೆ ಬಿಗ್ ಬಾಸ್ ಇತಿಹಾಸದಲ್ಲಿ ಈ ರೀತಿಯ ಒಂದು ಫೀಲ್ ಕೊಟ್ಟು ಹೋಗಿರೋ ಒಂದು ಕಂಟೆಸ್ಟೆಂಟ್ ಇದ್ರೆ ಅದು ರಕ್ಷಿತಾ ಶೆಟ್ಟಿ ಮಾತ್ರ ಅಂತ ನಾವು ಹೇಳ್ಬೋದು. ಅದೇ ರೀತಿ ರಘುವಣ್ಣ ಕೂಡ ಮಾತಾಡೋದು ನೋಡ್ಬೋದು, ಚೂರು ಭಾವನಾತ್ಮಕವಾದಂತಹ ವಿಷಯವಾಗಿದೆ. ಸೊ ರಘು ಸರ್ ಯಾವ ರೀತಿ ಅವರನ್ನ ಫೀಲ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು, ನಾನು ಅದೇ ಹೇಳೋದು, ನಾವು ಬದುಕಿದ್ದಷ್ಟು ದಿನ ಯಾರಿಗಾದ್ರೂ ಒಂದು 4 ಜನರಿಗೆ ಒಳ್ಳೇದು ಇಲ್ಲ ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ಆ ಬದುಕಿನ ನಂತರ ಕೂಡ ನಮ್ಮನ್ನ ನೆನಪಿಸ್ಕೊತಾ ಇರ್ತಾರೆ. ಸೊ ಆ ರೀತಿ ನಾವು ಬದುಕಬೇಕು ಅನ್ನೋದಾಗಿದೆ ಇದರ ಆಶಯ. ಇನ್ನು ವೀಕ್ಷಕರೇ, ಇವಾಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು, ಟಾಮ್ ಅಂಡ್ ಜೆರ್ರಿ ಪ್ರೊಮೋ ಗೊತ್ತೇ ಇದೆಯಲ್ಲ. ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಇರೋದು. ರಕ್ಷಿತಾ ಶೆಟ್ಟಿ ಕೇಳ್ತಾರೆ, ನೀವು ಯಾಕೆ ಇಷ್ಟೊಂದು ಸ್ಟೈಲ್ ಮಾಡ್ತಾ ಇದ್ದೀರಾ ಅಂತ. ಅದು ನನ್ನ ಯುನಿಕ್ ಅಂತ ಹೇಳ್ತಾರೆ. ಸೊ ಮುಂದುವರಿತಾ ಯಾವುದೊಂದು ಟಾಸ್ಕ್ ವಿಚಾರ ಅಂದರೆ ಅಲ್ಲಿ ಅದು ಕಟ್ ಮಾಡಿದ್ದಾರೆ. ಆ ಕಾನ್ವರ್ಸೇಷನ್ ಆದ ನಂತರ ಕಟ್ ಮಾಡಿ ನೆಕ್ಸ್ಟ್ ಟೀಮ್ ಬಿಲ್ಡ್ ಮಾಡಲಿಕ್ಕೆ ಏನೋ ಅಲ್ಲಿ ಟಾಸ್ಕ್ ಇದೆ ಅವರಿಗೆ. ಈ ವಾರ ಯಾರು ಆಟ ಆಡಬೇಕು, ಯಾವ ಟೀಮಲ್ಲಿ ಯಾರು ಆಟ ಆಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಇವರೇ ಅಲ್ವಾ. ಸೊ ಅದ್ರ ಸಲುವಾಗಿ ಏನೋ ಮಾತುಕತೆ ನಡೆದು ಅದೇನೋ ಜಗಳ ಆಗೋ ಥರ ಎಲ್ಲ ಕಾಣಿಸ್ತದೆ. ಅದು ನಿನ್ನೆದು ನಾವೇನೋ ದೊಡ್ಡ ಜಗಳ ಅಂತ ಅನ್ಕೊಂಡಿದ್ವಿ, ಅದು ದೊಡ್ಡ ಜಗಳ ಏನಲ್ಲ. ಅವ್ರ ನಡುವಲ್ಲಿ ಎರಡು ವಿರುದ್ಧ ದಿಕ್ಕು ಒಂದೇ ಕಡೆ ನಿಲ್ಬೇಕಂದ್ರೆ ಸಾಧ್ಯ ಇಲ್ಲಲ್ಲ. ಸೊ ಒಂಚೂರು ಎಂಜಾಯ್ಮೆಂಟ್ ಇದೆ. ಬಟ್ ರಕ್ಷಿತಾ ಶೆಟ್ಟಿಗೆ ಗೊತ್ತು ನಾನು ಈ ತರ ಮಾತಾಡೋದಿಲ್ಲ, ಈ ತರ ಇರೋದು ಧ್ರುವಂತಿಗೆ ಉರಿತದಂತ. ಅದು ಗೊತ್ತಿದ್ದು ಕೂಡ ರಕ್ಷಿತಾ ಶೆಟ್ಟಿ ಮತ್ತೆ ಉರಿಸ್ತಾ ಇದ್ದಾರೆ, ಉರಿಸಿ ಮತ್ತೆ ನಗಾಡ್ತಾ ಇದ್ದಾರೆ. ಇನ್ನು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳೋದು ಸುಮ್ಮನೆಲ್ಲ. ಇಡೀ ಮನೆ ಮಂದಿಗೆ ಇಬ್ಬರನ್ನು ಕಂಡ್ರೆ ಆಗ್ತಾ ಇರ್ಲಿಲ್ಲ, ಒಬ್ಬರನ್ನ ಕಂಡ್ರೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ಧ್ರುವಂತು ಅದೇನು ಮಾಡೋಕ್ಕಾಗಲ್ಲ, ಅದು ಅವ್ರು ಮಾಡ್ಕೊಂಡಿರೋದು. ಆದರೆ ರಕ್ಷಿತನ್ ಕಂಡ್ರೆ ಕೆಲವ್ರಿಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವ್ರು ಡಿಸಿಷನ್ ಸರಿ ತಗೊಳ್ಳಲ್ಲ, ಅವ್ರು ಫೇಕು, ಅವ್ರು ಅದು ಇದು ಮಣ್ಣಂಗಟ್ಟಿ ಅಂತೆಲ್ಲ ಇತ್ತು. ಸೊ ಇವಾಗ ಆದರೆ ಇಡೀ ಮನೆ ಮಂದಿ ಈ ವಾರ ಹೇಗೆ ಆಟ ಆಡಬೇಕು, ಯಾರ ಜೊತೆ ಆಟ ಆಡಬೇಕು ಅನ್ನೋ ನಿರ್ಧಾರ ಕೂಡ ಇವರ ಕೈಯಲ್ಲಿದೆ. ಇನ್ನು ಕೆಲವೊಂದು ಪೇಜ್ಗಳಲ್ಲಿ ನಾನು ನೋಡ್ಕೊಂಡು ಬಂದೆ, ರಕ್ಷಿತಾ ಶೆಟ್ಟಿ ಫೇವರಿಸಮ್ ಮಾಡಿದ್ರು, ಇಲ್ಲ ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಮಾಡಿದ್ರು ಅಂತಲ್ಲ. ಹೌದು, ಟಾರ್ಗೆಟ್ ಮಾಡಿದ್ರು. ಏನಾಯ್ತು? ಟಾರ್ಗೆಟ್ ಮಾಡಿದ್ರೆ ಏನಾಯ್ತು?
ರಕ್ಷಿತಾ ಶೆಟ್ಟಿಯನ್ನ ಮನೆ ಒಳಗಡೆ ಇರುವಾಗ ಟಾರ್ಗೆಟ್ ಮಾಡಿಲ್ವಾ? ಟಾರ್ಗೆಟ್ ಮಾಡದೆ ಅವ್ರು ಹೋಗುವಾಗ ನಗಾಡ್ತಾ ಇದ್ರಾ? ಇಲ್ಲ, ಅವ್ರು ಹೋದ ನಂತರ ಇಡೀ ಮನೆ ಮಂದಿ ಎಲ್ಲ ಮೌನವಾಗಿರುವಾಗ ಅಲ್ಲಿ ಏನು ನಡೆದೇ ಇಲ್ಲ, ರಕ್ಷಿತಾ ಶೆಟ್ಟಿಗೆ ಇಂಪಾರ್ಟೆನ್ಸ್ ಕೊಡುವಾಗ ಸೊ ಎಲ್ಲ ಒಂದ್ ಕಡೆ ನಮ್ಗೆ ಜಲಸ್ ಫೀಲ್ ಆಗೋ ತರ ಎಲ್ಲ ಮಾಡ್ತಾ ಇದ್ರಾ? ಇಲ್ಲ. ಅಂದ್ರೆ ರಕ್ಷಿತಾ ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿದ್ದಾರೆ. ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿಯೇ ಅವರನ್ನು ನಾಮಿನೇಟ್ ಮಾಡಿರೋದು, ಅವರಿಗೆ ಮೆಣಸಿನಕಾಯಿ ಹಾಕಿರೋದು, ಅವ್ರು ಹೋಗುವಾಗ ನಗಾಡಿದ್ದು ಎಲ್ಲಾನು, ಅವ್ರೇನು ಬರೋದೇ ಇಲ್ಲ, ಬರೋದೇ ಬೇಡ ಅಂತೇಳಿ ಅವರ ಡ್ರೆಸ್ ಅನ್ನೆಲ್ಲ ಪ್ಯಾಕ್ ಮಾಡ್ತಾ ಇರೋದು. ಹಾಗಿರುವಾಗ ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ರಕ್ಷಿತಾ ಶೆಟ್ಟಿ ಕೊಡೋ ಕಾರಣ ಕರೆಕ್ಟ್ ಇದೆಯಲ್ಲ? ಈಗ ಇದರಲ್ಲಿ ಎರಡುವೇ ಇದೆ, ಎರಡನ್ನೂ ನಾನು ಡಿಸ್ಕಸ್ ಮಾಡ್ತೀನಿ. ಒಂದು ಧ್ರುವಂತ ಅವರ ದೃಷ್ಟಿಕೋನದಲ್ಲಿ ಹೇಗೆ, ರಕ್ಷಿತಾ ಅವರ ದೃಷ್ಟಿಕೋನದಲ್ಲಿ ಹೇಗೆ. ಧ್ರುವಂತ ಅವರ ದೃಷ್ಟಿಕೋನದಲ್ಲಿ ಧ್ರುವಂತ ಅವ್ರು ಹೇಗೆ ಸರಿ, ರಕ್ಷಿತಾ ಅವರ ದೃಷ್ಟಿಕೋನದಲ್ಲಿ ರಕ್ಷಿತಾ ಹೇಗೆ ಸರಿ ಅನ್ನೋದನ್ನು ನಾನು ನಿಮ್ಮ ಮುಂದಿರ್ತೇನೆ. ಆದ್ರೆ ಜಿದ್ದಿಗೆ ಜಿದ್ದು ಅನ್ನೋದಿದೆಯಲ್ಲ, ಅದು ಎಲ್ಲರೊಳಗೂ ಇರುತ್ತೆ. ಇವಾಗ ನಾವು ಕಮೆಂಟ್ ಏನಾಗ್ತೀವಿ, ರಕ್ಷಿತಾ ಶೆಟ್ಟಿ ಸ್ವಲ್ಪ ಕಾವ್ಯ ಅವರಿಗೆ ಟಾರ್ಗೆಟ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ. ಸೊ ಆ ಪ್ಲೇಸ್ ಅಲ್ಲಿ ನೀವಿದ್ರು ಕೂಡ ನಿಮ್ಮನ್ನ ಮನೆಗೆ ಹೊರಗೆ ಕಲಿಸಿದವರ ವಿರುದ್ಧ ನಿಮ್ಗೇನಾದ್ರೂ ಮಾಡ್ಲಿಕ್ಕೆ, ಅವರ ಕೆಪಾಸಿಟಿಯನ್ನು ಟೆಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಚಾನ್ಸ್ ಸಿಕ್ಕಿತ್ತು ಅಂತಂದ್ರೆ ನೀವು ಅದನ್ನ ಖಂಡಿತವಾಗಿ ಯೂಸ್ ಮಾಡ್ತೀರಾ. ಅದೇ ಕೆಲಸವನ್ನ ರಕ್ಷಿತಾ ಶೆಟ್ಟಿ ಮಾಡ್ತಾ ಇರೋದು. ಸ್ಪಂದನ ಆಗ್ಲಿ, ಕಾವ್ಯ ಆಗ್ಲಿ, ಧನುಷ್ ಆಗ್ಲಿ, ಇವರ ಒಬ್ರನ್ನೊಬ್ರು ನಾಮಿನೇಟ್ ಮಾಡ್ಕೋತಾ ಇಲ್ಲ. ಅಲ್ಲಿ ಗೇಮ್ ಏನಿದೆ ಆ ಗೇಮ್ ತರ ಆಡ್ತಾ ಇಲ್ಲ, ಸೇಫ್ ಆಗಿ ಆಡ್ತಾ ಇದ್ದಾರೆ. ಸೊ ರಕ್ಷಿತನ ದೃಷ್ಟಿಯಲ್ಲಿ ಅವ್ರು ಹೇಗೆ ಅಂತ ಹೇಳಿದ್ರೆ, ಅವರನ್ನು ಅವರು ಪ್ರೂವ್ ಮಾಡ್ಕೊಂಡಿಲ್ಲ ತುಂಬಾ ಕಡೆ. ಸೊ ಅವರು ಪ್ರೂವ್ ಮಾಡ್ಕೊಳ್ಳಿ ಅನ್ನೋ ಒಂದು ವಿಚಾರಕ್ಕೋಸ್ಕರ ಸ್ಪಂದನ ಕಾವ್ಯವನ್ನು ಒಂದೇ ಟೀಮ್ಗೆ ಹಾಕಿ ಆಟ ಆಡ್ಲಿ, ಅವ್ರು ಪ್ರೂವ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಇನ್ನೊಂದು ದೃಷ್ಟಿಕೋನ ಹೇಗೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿದ್ದು, ಅಲ್ಲಿ ಮಾಳು ಮತ್ತು ಕಾವ್ಯ ಅಂತ ಬಂದಾಗ ಅದು ಇಬ್ಬರದ್ದು ಒಂದೇ ದೃಷ್ಟಿಕೋನ ಇತ್ತು. ಯಾರ್ದು? ಧ್ರುವಂತ್ ಮತ್ತು ರಕ್ಷಿತದ್ದು. ಮಾಳು ತುಂಬಾ ಡಿಸರ್ವ್ ಇದ್ದಾರೆ, ಮನೆ ಕೆಲಸ ಆಗ್ಲಿ, ಟಾಸ್ಕ್ ಆಗ್ಲಿ, ಮಾತಾಡೋ ವಿಚಾರ, ಪ್ರತಿಯೊಂದು ವಿಚಾರದಲ್ಲೂ ಮಾಳು ಕಾಣಿಸ್ಕೊತಾ ಇದ್ದಾರೆ. ಸೊ ಹಾಗಿರುವಾಗ ಕಾವ್ಯ ಮತ್ತು ಮಾಳುಗೆ ಕಂಪೇರ್ ಮಾಡಿ ಮಾಳುವನ್ನ ನಾಮಿನೇಟ್ ಮಾಡಿದ್ದು ದೊಡ್ಡ ತಪ್ಪು, ಅದು ತಪ್ಪು ನಿರ್ಧಾರ. ಸೊ ಆ ತಪ್ಪು ನಿರ್ಧಾರವನ್ನ ಸರಿಪಡಿಸಲಿಕ್ಕೋಸ್ಕರ ನಮ್ಗೆ ಈ ಒಂದು ಆಪ್ಷನ್ ಇದೆ. ಆಪ್ಷನ್ ಅನ್ನ ನಾವು ಬಳಸ್ಕೊಳ್ಳುವ ಅನ್ನೋದು ರಕ್ಷಿತಾ ಶೆಟ್ಟಿಯ ಮೈಂಡ್ ಗೇಮ್. ಕಾವ್ಯ ಸೋತು ನಾಮಿನೇಷನ್ಗೆ ಹೋಗ್ಲಿ, ಮಾಳು ಗೆದ್ದು ಸೇವ್ ಆಗ್ಲಿ ಅನ್ನೋದು ರಕ್ಷಿತಾ ಶೆಟ್ಟಿಯ ಆಲೋಚನೆ. ಈ ಕಡೆ ಧ್ರುವಂತ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಮಾಳುವನ್ನ ನಾಮಿನೇಟ್ ಮಾಡಿರೋದು ತಪ್ಪೇ. ಕಾವ್ಯನಿಗೂ ಮಾಳುಗೂ ಕಂಪೇರ್ ಮಾಡುವಾಗ ಕಾವ್ಯ ಏನೇನೂ ಅಲ್ಲ. ಆದ್ರೆ ಗೇಮು ಟೀಮು ಅಂತ ಬರುವಾಗ ನಾವು ಫೇರ್ ಆಗಿ ಆಡುವ, ಅನ್ಫೇರ್ ಆಗಿ ಟೀಮ್ ಮಾಡೋದು ಬೇಡ ಅನ್ನೋದು ಧ್ರುವಂತ್ ಅವ್ರದ್ದು. ಅದು ಕೂಡ ಸರಿ, ಇದು ಕೂಡ ಸರಿ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಫಸ್ಟ್ ರೌಂಡ್ ಅಲ್ಲಿ ಈಗ ಸೂರಜ್ ವಿನ್ ಆಗ್ಬೇಕು ಅಂತ ಏನು ಅಶ್ವಿನಿ ಮೇಡಮ್ ಅವರನ್ನ ಸ್ಟ್ರಾಂಗ್ ಆಗಿರೋರನ್ನ ಹಾಕಿದ್ರು, ಈ ಕಡೆ ಗಿಲ್ಲಿಯನ್ನ ಹಾಕಕ್ ಹೋದ್ರು ಧ್ರುವಂತ್ ಅವರು ಚೈತ್ರನಿಗೆ. ಅವಾಗ ರಕ್ಷಿತಾ ಶೆಟ್ಟಿ ಗೊತ್ತಾಯ್ತು, ಗಿಲ್ಲಿಯನ್ನ ಹಾಕಿದ್ರೆ ಖಂಡಿತವಾಗಿಯೂ ಗಿಲ್ಲಿ ಸೋಲ್ತಾನೆ. ಸೊ ಗಿಲ್ಲಿಯನ್ನ ಸೋಲಿಸಲಿಕ್ಕೆ ರಕ್ಷಿತಾ ಶೆಟ್ಟಿ ರೆಡಿ ಇಲ್ಲ. ಅದಕ್ಕೋಸ್ಕರನೇ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಸೂರಜ್ಗೆ ಸರಿ ಸಮಾನವಾಗಿರೋದು ರಜತ್ ಅವರು. ಸೊ ರಜತ್ ಅವರನ್ನ ಹಾಕಿ ಅವರಿಬ್ರು ನಡುವಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳಿ. ಈಗ ರಜತ್ ಆಗ್ಲಿ ಚೈತ್ರ ಅವರಾಗ್ಲಿ ತುಂಬಾ ಬಿಲ್ಡಪ್ ಕೊಡ್ತಾ ಇದ್ರು, ನಾವು ಕಳೆದ ಸೀಸನ್ ಇಂದ ಬಂದವರು, ನಿಮ್ಗಿಂತ ನಾವು ಬೆಟರ್, ಟಾಸ್ಕ್ ಮಾಸ್ಟರ್ ಅನ್ನೋ ರೀತಿಯಲ್ಲ ಬಿಲ್ಡಪ್ ಕೊಡ್ತಾ ಇದ್ರು. ಸೊ ಅವರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳಿ ಅನ್ನೋ ವಿಚಾರಕ್ಕೋಸ್ಕರನು ರಕ್ಷಿತಾ ಶೆಟ್ಟಿ ಆ ಸ್ಟ್ಯಾಂಡ್ ತಗೊಂಡಿದ್ರು. ಅಲ್ಲಿ ಪರ್ಫೆಕ್ಟ್. ಅಲ್ಲಿ ಇನ್ ಕೇಸ್ ಏನಾದ್ರು ಒಂದ್ಸಲ ಆಲೋಚನೆ ಮಾಡಿ, ಧ್ರುವಂತಿನ ಲೆಕ್ಕಾಚಾರದ ಪ್ರಕಾರ ಒಂದ್ ಕಡೆ ಸೂರಜ್ ಒಂದ್ ಕಡೆ ಗಿಲ್ಲಿ ಇರ್ತಿದ್ರೆ ನಿನ್ನೆ ನೀಟಾಗಿ ಸೂರಜ ಗೆಲ್ತಾ ಇದ್ರು, ಅಲ್ಲಿ ಫೈಟೇ ಇರ್ತಿರ್ಲಿಲ್ಲ. ಕರೆಕ್ಟಾ? ಸೊ ಅಲ್ಲಿ ಸಮತೋಲನೆಯನ್ನ ಮಾಡಿದ್ದು ಅದೇ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಯಾವತ್ತು ಗಿಲ್ಲಿಯನ್ನ ಬಿಟ್ಕೊಟ್ಟವಳಲ್ಲ, ಗಿಲ್ಲಿ ಕೂಡ ರಕ್ಷಿತಾ ಶೆಟ್ಟಿಯನ್ನ ಬಿಟ್ಕೊಟ್ಟವಳಲ್ಲ. ಕಾವ್ಯ ಮತ್ತು ಸ್ಪಂದನಾ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಯಾಕೆ ಈ ರೀತಿ ನಡ್ಕೊಂಡ್ರು ಅಂತ ಹೇಳಿದ್ರೆ, ಅವ್ರು ನಡ್ಕೊಂಡಿರೋ ರೀತಿ ಕೂಡ ಅದೇ ರೀತಿ ಇದೆ. ಆಯ್ತಾ? ಒಂದು ನಾಮಿನೇಷನ್ ಪ್ರಕ್ರಿಯೆ ಇಲ್ಲ ಯಾವುದೋ ಒಂದು ಸನ್ನಿವೇಶದಲ್ಲಿ ಮಾತುಕತೆ ನಡೆದು ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ಬೇಕಿತ್ತು, ಅದನ್ನ ಬಿಟ್ಟು ಅವ್ರು ಮುಂದಕ್ಕೆ ಹೋಗಕ್ಕೆ ರೆಡಿ ಇರಲಿಲ್ಲ. ಆಯ್ತಾ? ಸೊ ಆ ರೀತಿ ಇರುವಾಗ ಅವ್ರು ಜಿದ್ದು ಇಟ್ಕೊಂಡೇ ಇಲ್ಲಿವರೆಗೂ ಬಂದಿದ್ದಾರೆ. ರಕ್ಷಿತಾ ಶೆಟ್ಟಿ ಹೊರಗಡೆ ಹೋಗುವಾಗ್ಲೂ ಅದನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿನೂ ಉಪ್ಪು ಖಾರ ಎಲ್ಲ ತಿನ್ನುವಳಲ್ವಾ? ಅವಳೆಂತ ಮನುಷ್ಯ ಅಲ್ಲವಲ್ಲ, ಎಲ್ಲವನ್ನು ಬಿಟ್ಟು ಎಲ್ಲರಿಗೂ ಒಳ್ಳೇದೇ ಮಾಡ್ಬೇಕು, ಅದಾಗಲ್ಲ. ಎಲ್ಲರೂ ಅಲ್ಲಿ ಆಟ ಆಡಕ್ಕೇನೆ ಹೋಗಿರೋದು. ಅಟ್ಲೀಸ್ಟ್ ನಿನ್ನನ್ನು ನಂಬಿದವರಿಗೆ ನೀನು ಮೋಸ ಮಾಡಿಲ್ಲ ಅಂದ್ರೆ ಸಾಕು, ಅವರನ್ನ ಬಿಟ್ಕೊಟ್ಟಿಲ್ಲ ಅಂದ್ರೆ ಸಾಕು. ನಿನ್ನ ಬೆನ್ನಿಂದ ಮಾತಾಡೋರು, ನೀನು ಹೋಗಿದ್ದಕ್ಕೆ ಖುಷಿ ಪಟ್ಟವರು, ಚೂರಿ ಹಾಕಿದವರಿಗೆ ಎಲ್ಲರಿಗೂ ನೀನು ಒಳ್ಳೇದೇ ಮಾಡ್ಬೇಕು ಅನ್ನೋದೇನು ಅಲ್ಲಿಲ್ಲ. ಎಲ್ಲರೂ ಅಲ್ಲಿ ಆಟ ಆಡ್ತಾ ಇರೋದು ಕಪ್ ಗೆಲ್ಲಿಕ್ಕೋಸ್ಕರನೇ. ಸೊ ರಕ್ಷಿತಾ ಶೆಟ್ಟಿಯ ಆ ವಿಚಾರವನ್ನ ನಾನು ಎಲ್ಲೂ ಕೂಡ ಅದು ತಪ್ಪು ಅಂತ ಹೇಳಲ್ಲ. ರಕ್ಷಿತಾ ಶೆಟ್ಟಿಯ ಆಲೋಚನೆಯಲ್ಲಿ ಅದು ಕರೆಕ್ಟ್. ಇನ್ನು 30 ವರ್ಷದವರು, 40 ವರ್ಷದವರು, 50 ವರ್ಷದವರೆಲ್ಲ ಆಲೋಚನೆ ಮಾಡಿ ಆ ರೀತಿ ಎಲ್ಲ ರಕ್ಷಿತಾ ಶೆಟ್ಟಿ ಆಲೋಚನೆ ಮಾಡ್ಬೇಕಂತ ಹೇಳಿದ್ರೆ ಸಾಧ್ಯ ಇಲ್ಲ ಮಾರೆ. ಯಾಕಂತ ಹೇಳಿದ್ರೆ ನಮಗಿರುವ ಅನುಭವ, ನಮಗಿರುವ ವಯಸ್ಸಿಗೂ ರಕ್ಷಿತಾ ಶೆಟ್ಟಿಯ ವಯಸ್ಸಿಗೂ ತುಂಬಾನೇ ಅಜಗಜಾಂತರ ವ್ಯತ್ಯಾಸ ಇದೆ. ಅವಳ ವಯಸ್ಸಿಗೆ ಮೀರಿದ ಮೆಚುರಿಟಿ ಅವಳಲ್ಲಿದೆ, ಅದು ನಮ್ಗೆ ಗೊತ್ತು. ಸೊ ಅದಕ್ಕಿಂತ ತುಂಬಾನೇ ಬೇಕು. ಈ 40 ವರ್ಷ ಎದ್ದುವಂತ ಇವಾಗ 40 ವರ್ಷ ಹತ್ರ ಆಯ್ತು. ಸೊ ಅವನ ಮೆಚುರಿಟಿ ಕೂಡ ಇವಳಲ್ಲೇ ಬೇಕು ಅಂತ ನಾವು ಬಯಸೋದು ತಪ್ಪು, ಅದು ನಮ್ಮ ಮೂರ್ಖತನ. ಹೋಯ್ತಾ? ಫೇರ್ ಆಗಿ ಆಡ್ತಾ ಇಲ್ವಾ? ಫೇರ್ ಆಗಿ ಆಡ್ತಾ ಇದ್ದಾರೆ. ಇನ್ನು ಅವ್ರು ಫೇರ್ ಆಗಿ ಆಡ್ತಾ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಅವ್ರು ಯಾಕೆ ಅವರಿಗೆ ಒಂದು ಆಪ್ಷನ್ ಕೊಡ್ಬೇಕು, ನೀವು ಟೀಮ್ ಬಿಲ್ಡ್ ಮಾಡಿ ಅಂತ? ಬಿಗ್ ಬಾಸ್ ಅವರಿಗೂ ಗೊತ್ತು ಈ ರೀತಿಯ ಒಂದು ಟ್ವಿಸ್ಟ್ ಎಲ್ಲ ಇರಬೇಕು. ಆ ರೀತಿ ಟ್ವಿಸ್ಟ್ ಇರ್ಬೇಕಂತ ಅವರನ್ನ ಸೀಕ್ರೆಟ್ ರೂಮ್ಗೆ ಹಾಕಿ ಅವರಿಗೆ ಈ ವಾರದ ಟಾಸ್ಕ್ ಅನ್ನ ನಿಯಂತ್ರಣ ಮಾಡುವಂತಹ ಒಂದು ಅಧಿಕಾರವನ್ನು ಕೊಟ್ಟದ್ದು. ಪ್ರೂವ್ ಮಾಡ್ಕೊಳ್ಳಿ ಬಿಡಿ. ಈಗ ಅರ್ಹತೆ ಇಲ್ಲದವರು ಯಾರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲ್ಲ. ನೀವೆಷ್ಟೇ ಟಾರ್ಗೆಟ್ ಮಾಡ್ಲಿ, ನೀವೇನೇ ಮಾಡಿ, ಅರ್ಹತೆ ಇದ್ದವ್ರು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ, ಅರ್ಹತೆ ಇದ್ದವ್ರು ಮಾತ್ರ ಕಪ್ ಗೆಲ್ತಾರೆ. ಅದಂತೂ ಸ್ಪಷ್ಟ ಅಲ್ವಾ? ಯಾರ ಟೀಮ್ಗೆ ಬೇಕಾದ್ರೆ ವೀಕ್ ಹಾಕ್ಲಿ, ಯಾರ ಟೀಮ್ ಬೇಕಾದ್ರೂ ಸ್ಟ್ರಾಂಗ್ ಹಾಕ್ಲಿ, ಅದು ಬೇರೆ ವಿಚಾರ. ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಳಿ. ಈಗ ಗಿಲ್ಲಿ, ಕಾವ್ಯ, ರಘು, ಚೈತ್ರ ಇವ್ರದ್ದು ಟೀಮ್ ಬಿಲ್ಡ್ ಆಗಿದೆ. ನಾನು ನಿನ್ನೆ ನೋಡಿದ್ದೀನಿ. ಇದರಲ್ಲಿ ಗಿಲ್ಲಿ ಅವರದ ಅಮೋಘ ಪ್ರದರ್ಶನದಿಂದ ಕಾವ್ಯ ಟೀಮ್ ವಿನ್ ಆಗಿದೆ. ಕಾವ್ಯ ಮತ್ತೆ ಸೇಫ್ ಆಗಿದ್ದಾರೆ. ಸೊ ಮಾಡುವವರ ಟೀಮಲ್ಲಿ ಯಾರು ಸರಿಯಾಗಿ ಆಡಿಲ್ಲ ಗೊತ್ತಿಲ್ಲ. ಐ ಥಿಂಕ್ ಧನುಷ್ ಅವರಿಗೆ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅನ್ಸುತ್ತೆ. ಸೊ ಅಲ್ಲೂ ಕೂಡ ಮಾಡುವ ಟೀಮ್ ಸೋತಿದೆ, ಅದು ಬೇರೆ ವಿಚಾರ. ಬಟ್ ರಕ್ಷಿತಾ ಶೆಟ್ಟಿಯ ಏನ್ ಪರ್ಸ್ಪೆಕ್ಟಿವ್ ಇದೆ ಅದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇರೋದು. ಈಗ ಅಲ್ಲಿ ನೆಗೆಟಿವ್ ಸ್ಪ್ರೆಡ್ ಮಾಡೋರು ತುಂಬಾ ಜನ ಇದ್ದಾರೆ. ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ,
ಟಾರ್ಗೆಟ್ ಮಾಡ್ಲಿ ಮಾರೆ, ಟಾರ್ಗೆಟ್ ಮಾಡಿದಕ್ಕೆ ಅಲ್ವಾ ರಕ್ಷಿತಾ ಶೆಟ್ಟಿ ಹೊರಗಡೆ ಹೋಗಿರೋದು. ಈಗ ಅವರನ್ನ ಟಾರ್ಗೆಟ್ ಮಾಡಿರ್ತಿರ್ಲಿಲ್ಲ ಅಂದ್ರೆ ಅವ್ರು ನಾಮಿನೇಟ್ ಆಗ್ತಿರ್ಲಿಲ್ಲ. ಅವ್ರನ್ನ ನಾಮಿನೇಟ್ ಮಾಡಿದವ್ರು ಯಾರು? ಅದೇ ಸ್ಪಂದನ, ಅದೇ ಕಾವ್ಯ ತಾನೆ. ರೀಸನ್ ಏನು ಕೊಟ್ರು? ಸಿಲಿ ರೀಸನ್ ಕೊಟ್ರು ಅಲ್ವಾ? ಸೊ ಆಗಿದ್ಮೇಲೆ ಹೋಗ್ಲಿ, ಇವ್ರಿಗೆ ಇವಾಗ ಚಾನ್ಸ್ ಸಿಕ್ಕಿದೆ. ಇವಾಗ ಅದೇ ಸ್ಪೆಷಲ್ ಬೇರೆ ಯಾರಿದ್ರು ಅವರು ಟಾರ್ಗೆಟ್ ಮಾಡ್ತಾನೆ ಮಾಡಿದ್ರು. ಧ್ರುವಂತವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಟಾರ್ಗೆಟ್ ಮಾಡ್ತಾ ಇಲ್ಲ, ಧ್ರುವಂತವ್ರು ಸೇಫ್ ಮಾಡ್ತಾ ಇದ್ದಾರೆ. ಎಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಸ್ಪೇಸ್ ಕೊಡ್ಬೇಕು ಅಲ್ಲೆಲ್ಲ ಅಶ್ವಿನಿ ಮೇಡಮ್ ಅವ್ರಿಗೆ ಸ್ಪೇಸ್ ಕೊಡ್ತಾನೆ ಇದ್ದಾರೆ. ಸೊ ಅದು ಅವರ ಸ್ಟ್ರಾಟಜಿ, ಅದು ನಮಗೆ ಕಾಣಿಸ್ತಾ ಇಲ್ಲ. ಅವರು ಸ್ವಲ್ಪ ಸ್ವಲ್ಪ ಅಫಿಷಿಯಲ್ ಆಗಿ ಅವರ ಪ್ಲಾನ್ ಅನ್ನು ಎಸ್ಟಾಬ್ಲಿಷ್ ಮಾಡೋರು. ರಕ್ಷಿತಾ ಶೆಟ್ಟಿ ಆಗಲ್ಲ, ರಕ್ಷಿತಾ ಶೆಟ್ಟಿ ನೇರ ಅಷ್ಟೇ ಮ್ಯಾಟ್ರ್ ಇರೋದು. ಅದಕ್ಕೆ ಅವರು ಟಾರ್ಗೆಟ್ ಅದು ಇದು ಮಣ್ಣಂಗಟ್ಟಿ ಕತೆ ಕಟ್ಟೋದೆಲ್ಲ ಬೇಕಾಗಿಲ್ಲ. ಯಾಕೆಂತಂದ್ರೆ ಅಲ್ಲಿ ಹೋಗಿರೋರು ಎಲ್ಲ ಗೇಮ್ ಆಡಕ್ಕೆ ಹೋಗಿದ್ದು. ಅವ್ರು ಗೇಮ್ ಆಡಿರೋದಕ್ಕೇನೆ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತು ಸೀಕ್ರೆಟ್ ರೂಮ್ ಅಲ್ಲಿ ಇರೋದು. ಇದಿಷ್ಟು ನಿನ್ನೆಯ ಸಂಚಿಕೆಯ ಬಗ್ಗೆ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಅದೇ ರೀತಿ ಇವತ್ತಿನ ಪ್ರೊಮೋ ಏನಿದೆ ಆ ಪ್ರೊಮೋವನ್ನು ನೋಡ್ಕೊಂಡು ಬರೋಣ ಬನ್ನಿ. ನನಗೆ ಒಂದು ಕ್ವೆಶ್ಚನ್ ಉಂಟು, ಇಷ್ಟು ಸ್ಟೈಲಿ ಯಾಕೆ ಮಾಡ್ತೀರಾ? ಬಿಕಾಸ್ ಐ ಲವ್ ಮೈ ಸೆಲ್ಫ್. ಬಿಗ್ ಬಾಸ್ ಕೂಡ ಇವತ್ತು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಗೆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿ ತಪ್ಪಾಯ್ತು ಅಂತ. ನಿಂದು ಆಟಿಟ್ಯೂಡ್, ನೀನು ಬಿಹೇವ್ ಮಾಡೋ ರೀತಿ, ಮತ್ತೆ ನಿನ್ನ ಒಳ್ಳೇದಕ್ಕೆ ಹೇಳಿದ್ರು ನಿಂದು ಅದೇನು ಯಾಕೆ ಫುಟೇಜ್ಗೋಸ್ಕರ? ನಾನು ಫುಟೇಜ್ ಬೇಕಾ? ಕಾಪಿ ಕ್ಯಾಟ್ ರಕ್ಷಿತಾ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ರಕ್ಷಿತಾನ ಆರ್ ಕೂಡ ಇಲ್ಲ, ಇದು ಕೂಡ ಅಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಸ್ ವೀಕ್ಷಕರೇ, ನೋಡಿದಿರಲ್ಲ, ಇದು ಇವತ್ತು ಕೂಡ ನಮಗೆ ಒಂಚೂರು ಮನೋರಂಜನೆ ಪಕ್ಕ ಇದೆ. ಪ್ರೊಮೋ ನೋಡುವಾಗಲೇ ಗೊತ್ತಾಗಿದೆ. ಸೊ ಧ್ರುವಂತ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಅಲ್ಲಿ ಮಾತಾಡ್ಲಿಕ್ಕೆ ಬೇರೆ ಯಾರು ಇಲ್ಲ, ರಕ್ಷಿತಾ ಶೆಟ್ಟಿ ಜೊತೆ ಮಾತಾಡ್ಬೇಕು. ಏನೋ ಸಮಯಕ್ಕೆ ತಕ್ಕ ಬದಲಾವಣೆ ಆಗುವಂತಹ ಹುಡುಗಿ ಅಲ್ಲ ಅವಳದು, ಏನ್ ನಿಜ ಇದೆ ಅದನ್ನೇ ಮಾತಾಡೋರು, ಅದೇ ರೀತಿ ಬದುಕೋರು. ಧ್ರುವಂತ ಅವ್ರಿಗೆ ಇವಾಗ ಸದ್ಯಕ್ಕೆ ಮಾತಾಡ್ಲಿಕ್ಕೆ ಯಾರಾದ್ರೂ ಜನ ಬೇಕು ಅಂತ ರಕ್ಷಿತಾ ಶೆಟ್ಟಿಗೆ ಗೊತ್ತಾಗಿದೆ. ಸೊ ಅವ್ರು ಸ್ವಲ್ಪ ಉರಿಸ್ತಾ ಇದ್ದಲ್ಲ, ಇವನು ಬೇರೆ ರೀತಿಯಲ್ಲಿ ಇಮಿಟೇಟ್ ಮಾಡ್ಕೊಂಡು ಉರಿಸ್ತಾ ಇದ್ದಾರೆ. ಏನ್ ತೊಂದರೆ ಇಲ್ಲ, ಇದೆಲ್ಲ ಹೆಲ್ದಿ, ಅದು ನಡೆಯುತ್ತಲ್ಲ ಅವರಿಬ್ರು ಇರುವಾಗ. ಸೊ ಧ್ರುವಂತ ನೆನ್ನೆ ಹೇಳಿದಾಗೆ ಬಿಗ್ ಬಾಸ್ ಅವ್ರಿಗೆ ಹೇಳಿದ್ರಲ್ಲ, ಧ್ರುವಂತ ಕರೆಕ್ಟ್ ಆಗಿ ಇಬ್ಬರನ್ನ ಹಾಕಿದ್ದೀರಾ ಅಂತ. ಸೊ ಕರೆಕ್ಟ್ ಆಗಿ ಇಬ್ಬರನ್ನ ಹಾಕಿದ್ದಾರೆ. ಇವತ್ತು ಕೂಡ ಒಂಚೂರು ಬಿಗ್ ಬಾಸ್ ನೋಡ್ಕೊಂಡು ಆರಾಮಾಗಿ ನಗರೋಣ. ಯಾಕಂತ ಹೇಳಿದ್ರೆ ಮೊನ್ನೆ ಸಂಡೇ ಸ್ವಲ್ಪ ಬೇಜಾರಾಗಿದ್ವಲ್ಲ ನಾವೆಲ್ಲ, ರಕ್ಷಿತಾ ಶೆಟ್ಟಿ ಹೊರಗಡೆ ಹೋಗ್ತಾ ಇದ್ವಿ ಹಾಗೆ ಹೀಗೆ ಅಂತೆಲ್ಲ. ಸ್ವಲ್ಪ ಇನ್ನು ಈ ಒಂದು ವಾರ ಸ್ವಲ್ಪ ನಗಾಡ್ಕೊಂಡು ಇರೋಣ. ಇನ್ನು ಕೆಲವರ ವಾದ ಹೇಗೆ ಗೊತ್ತಾ, ರಕ್ಷಿತಾ ಶೆಟ್ಟಿ ತುಂಬಾ ಇರಿಟೇಟ್ ಮಾಡ್ತಾ ಇದ್ದಲ್ಲ, ಧ್ರುವಂತ ಸರಿ ಇದ್ದಾನೆ, ಅವಳೇ ಸ್ವಲ್ಪ ಓವರ್ ಆಗಿ ಆಡ್ತಾ ಇರೋದು ಅಂತ. ಅವಳು ಯಾಕೆ ಆತರ ಆಡ್ತಾ ಇದ್ದಾಳೆ ಅಂತ ಗೊತ್ತಾ ನಿಮ್ಗೆ? ಇಷ್ಟು ದಿನ ಮನೆ ಮಂದಿಯ ಜೊತೆ ಖುಷಿಯಾಗಿ ಓಡಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಅವಳಿಗೆ ಇಷ್ಟ ಬಂದಿರೋ ತರ ಇದ್ದವಳು. ಅವಳ ನೇಚರೇ ಹಾಗೆ ಫ್ರೀ ಆಗಿರೋದು. ಈಗ ಬಿಗ್ ಬಾಸ್ ಮನೇಲಿ ನೀವು ನೋಡಿದಿರಲ್ಲ, ಬೇರೆಲ್ಲರೂ ಕೂಡ ಮೇಕಪ್ ಮಾಡ್ಕೊಂಡು ಹಂಗೆ ಹಿಂಗೆ ಇದ್ರೆ, ಇವಳು ಗಿಲ್ಲಿ ಎಲ್ಲ ಹೆಂಗೆ ಮನೆಯಲ್ಲಿ ಇರ್ತಾರೆ ಅದೇ ರೀತಿ ಇರ್ತಾರೆ. ಸೊ ಅಂತಹ ವ್ಯಕ್ತಿಯನ್ನು ತಗೊಂಡೋಗಿ ಅವರಿಗೆ ಯಾರು ಆಗಲ್ಲ ಅವರ ಜೊತೆಯಲ್ಲಿ ಒಂದು ರೂಮಿನ ಒಳಗಡೆ ಕೂಡಿ ಹಾಕ್ಬೇಕಂತಾದ್ರೆ ಅವರ ಮೆಂಟಲ್ ಸಿಚುವೇಶನ್ ಹೆಂಗಿರ್ಬೋದು, ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಆ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಹಾವು ಮುಂಗುಸಿ ತರ ಇದ್ದು ಸೀಕ್ರೆಟ್ ರೂಮ್ಗೆ ಹೋಗಿದ ತಕ್ಷಣ ನಾವಿಬ್ರು ಬಾಯ್ ಅಂತ ಹೇಳಿದ್ರೆ ಅದನ್ನ ರಿಯಾಲಿಟಿ ಅಂತಾರ? ಅನ್ನಲ್ಲ, ಅದನ್ನ ಫೇಕ್ ಅಂತ ಹೇಳೋದು. ಆಯ್ತಾ? ಈಗ ಬಿಗ್ ಬಾಸ್ ಮನೇಲಿ ಅಷ್ಟು ಹಾವು ಮುಂಗುಸಿ ತರ ಇದ್ದವರು ಒಂದೇ ಸಲ ಹೋಗಿ ಸೀಕ್ರೆಟ್ ರೂಮ್ಗೆ ಹೋಗುವಾಗ ರಾಜಿ ಆಗೋದು ಹೇಗೆ? ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇವತ್ತ ನಾಳೆನ. ಮತ್ತೆ ಪ್ರೋಮೋದಲ್ಲಿ ತೋರಿಸಿರೋ ತರ ಏನು ಅಷ್ಟು ಜಗಳ ಎಲ್ಲ ಆಗಲ್ಲ. ನೀವು ನೆನ್ನೆನೂ ನೋಡಿದಿರಲ್ಲ, ಅದೊಂಥರ ಹೆಲ್ದಿ ಜಗಳ, ಅಣ್ಣ ತಮ್ಮಂದ್ರ ನಡುವೆ ನಡೆಯೋ ಜಗಳ ಇರುತ್ತಲ್ಲ. ಸೊ ಆ ರೀತಿಯ ಜಗಳ ಅಂತಾನೆ ಅನ್ಕೋಬಹುದು. ಅದನ್ನ ಇಬ್ರು ಎಂಜಾಯ್ ಮಾಡ್ತಾ ಇದ್ದಾರೆ, ಇಬ್ರು ನಗಾಡ್ತಾ ಇದ್ದಾರೆ ಕಿಲ. ಸೊ ಅದು ಏನು ಮಾಡಕ್ಕಾಗಲ್ಲ, ನಮ್ಗೂ ಖುಷಿ ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿಯ ಬಿಹೇವಿಯರ್ ಸರಿ ಇಲ್ಲ, ರಕ್ಷಿತಾ ಶೆಟ್ಟಿ ಓವರ್ ಆಗಿ ಆಡ್ತಾ ಇದ್ದಾರೆ, ಅದೆಲ್ಲ ಬೇಡ. ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಡೀಪ್ ಆಗಿ ಆಲೋಚನೆ ಮಾಡಿ ಅರ್ಥ ಮಾಡುವ ಅವ್ರು ಯಾಕೆ ಆ ರೀತಿ ಬಿಹೇವ್ ಮಾಡ್ತಾ ಇರೋದು ಅಂತ. ಸೊ ತುಂಬಾ ಜನ ಸ್ಪ್ರೆಡ್ ಮಾಡ್ತಾ ಇದ್ರು ನೆಗೆಟಿವ್, ಗೊತ್ತಲ್ಲ. ವಿಡಿಯೋವನ್ನ ನೀವು ಶೇರ್ ಮಾಡಿ, ನಾವು ಪಾಸಿಟಿವ್ ಸ್ಪ್ರೆಡ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.